ಹಲೋ ಫ್ರೆಂಡ್ಸ್, ಇವತ್ತು ತಂದಿರುವ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ಇನ್ಫಾರ್ಮೇಶನ್ ಇರೋದಿಲ್ಲ. ಇದು ಜಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಮಾತ್ರ. ಈ ಹುಡುಗಿಯರು ಮಾಡಿದ ಮೂರ್ಖತನದ ಕೆಲಸಗಳನ್ನ ನೋಡಿದ್ರೆ ಖಂಡಿತ ನಿಮ್ಗೆ ನಗ್ಬೇಕು ಹಳಬೇಕು ಗೊತ್ತಾಗೋದಿಲ್ಲ, ಬಟ್ ನಿಮ್ಮನ್ನ ಎಂಟರ್ಟೈನ್ ಮಾತ್ರ ಪಕ್ಕ ಮಾಡುತ್ತೆ. ಅದಕ್ಕೆ ನೀವು ವಿಡಿಯೋಗೆ ಹೋಗುವ ಮುನ್ನ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಅಡವಿಯಲ್ಲಿ ಆಟವಾಡಲು ಬಂದ ಹುಡುಗಿ ಮತ್ತು ಹುಡುಗ ಪಬ್ಲಿಕ್ ಬರುವ ಮುನ್ನವೇ ಕೆಲಸವನ್ನ ಮಾತ್ರ ಮುಗಿಸ್ಕೊಂಡಿದ್ದಾರೆ. ಆದ್ರೆ ಸ್ನೇಕ್ ಮ್ಯಾನ್ ಬಿದ್ದ ಕಷ್ಟ ಪಾಪ ಆಕೆಯ ಮುಖದಲ್ಲಿ ತುಂಬಾನೇ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅಷ್ಟಕ್ಕೂ ಅಡವಿಗೆ ಏಕೆ ಬಂದರು ಎಂದು ಪಬ್ಲಿಕ್ ಕೇಳಿದ್ರೆ ಪಾಪ ಪರಿ ಕೊಟ್ಟ ಉತ್ತರ ನೋಡಿ ಯಾವ ರೇಂಜ್ ನಲ್ಲಿದೆ ಅಂತ. ಆಕೆ ತೆಲುಗಲ್ಲಿ ಏನ್ ಹೇಳಿದ್ಲು ಅಂದ್ರೆ ಅವರಿಬ್ಬರು ಬಂದದ್ದು ಟಾಯ್ಲೆಟ್ಗಂತೆ. ನಾನು ಕರಾಟೆಯಲ್ಲಿ ಧೂಳೆಬ್ಬಿಸ್ತೀನಿ ಎಂಬ ಕಾನ್ಫಿಡೆನ್ಸ್ ನಿಂದ ಬಂದ ಆ ಹುಡುಗಿ ಅದೇ ಕಾನ್ಫಿಡೆನ್ಸ್ ನಿಂದ ಟೈಲ್ ಅನ್ನ ಒಡೆದಾಕಿದ್ಲು. ಆದ್ರೆ ಸಿಹಿ ಸಿಹಿ ಅಡಿಗೆ ಮಾಡ್ಕೊಂಡು ಬಂದ ಪಾಪ ಕಿಪ್ಪರಿ ಪೊದೆಯಲ್ಲಿರುವ ಸ್ನೇಕ್ ಮ್ಯಾನ್ಗೆ ಬಡಿಸಿದ್ಲು. ಜಿಮ್ ಮಾಡುತ್ತಿರುವ ಜಿಗೇಲ್ ರಾಣಿ ಬಲವನ್ನೆಲ್ಲ ಬಳಸಿ ಬೈಸೆಪ್ಸ್ ಅನ್ನ ಟ್ರೈನ್ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಹುಡುಗಿ ದಣಿದು ಹೋಗಿ ಅಯ್ಯೋ ದೇವ್ರೆ ಸ್ವಲ್ಪ ನೀರು ಕುಡಿಯೋಣ ಎಂದು ಬಾಟಲ್ ಎತ್ತಿದ್ಲೋ ಇಲ್ವೋ. ಆ ಹುಡುಗಿ ಒಂಥರ ಎಂದ್ರೆ ಇವನು ಇನ್ನೊಂದ್ ತರ ಇದಾನಲ್ಲಪ್ಪ. ಕ್ಯಾಲಿಫ್ಲವರ್ ಕಟ್ ಮಾಡುತ್ತಿರುವ ಪರಿಗೆ ಜಸ್ಟ್ ಒಂದು ಗಾಯವಾಗುತ್ತೆ, ಅದು ಕೂಡ ಲೈಟ್ ಆಗಿ ಸ್ಕ್ರಾಚ್ ಆಗಿದೆ ಅಷ್ಟೇ. ಅದಕ್ಕೆ ಪರಿ ಕ್ಯಾಲಿಫ್ಲವರ್ಗೆ ಏನ್ ಮಾಡ್ತಾಳೆ ನೋಡಿ. ಸೈಡ್ ತೋರಿಸುವ ಸೀನ್ ಕಾಕಾಗೆ ಸೈಲೆಂಟ್ ಆಗಿ ಸೆಟ್ಟಿಂಗ್ ಮಾಡಿದ ಪರಿ ತಣ್ಣನೆಯ ಚಳಿಯಲ್ಲಿ ಸಹಾಯ ಮಾಡಲು ಸೀನು ಕಾಕನ ಜೊತೆ ಗೂಡಿಗೆ ಹೊರಟು ಹೋಗ್ತಾಳೆ. ಗೂಡ್ ನೋಡಿದ್ರೆ ಸಣ್ಣದಾಗಿ ಕಾಣಿಸ್ತಾ ಇದೆ, ಆದ್ರೆ ಅದರೊಳಗೆ ಸೌಲಭ್ಯಗಳು ಮಾತ್ರ ತುಂಬಾನೇ ಸೂಪರ್ ಆಗಿರ್ಬೋದು ಅನ್ಸುತ್ತೆ. ಹೌದಾ ಅಥವಾ ಇಲ್ವಾ? ಚಿಕನ್ ಫ್ರೈ ಮಾಡಿಕೊಂಡು ಬಂದ ಚೈನೀಸ್ ಪರಿ ಚಿಕನ್ ತುಂಡುಗಳು ತಣ್ಣಗಾಗುವ ಮುನ್ನವೇ ತುಂಬಾ ಹ್ಯಾಪಿಯಾಗಿ ತುಂಬಾನೇ ಎಕ್ಸೈಟ್ಮೆಂಟ್ ನಿಂದ ತಿನ್ನಲು ನೋಡ್ತಿರ್ತಾಳೆ. ಆದ್ರೆ ಜಾತ್ರೆಗೆ ಬಂದ ಜಿಗೇಲ್ ರಾಣಿ 10 ರೂಪಾಯಿ ಎಂಟ್ರಿ ಫೀಸ್ ಕಟ್ಟಿ ದೊಡ್ಡ ಗಿಫ್ಟ್ ಅನ್ನ ಗೆದ್ಕೊಂಡ್ಲು. ಲೇ ಇದೇನಿದು ಆಫರ್ ಕೊಟ್ಟಾಗಿದೆ ಅವನಿಗೆ. ಈ ಪರಿ ಸಗಣಿಯಿಂದ ಮಾಡಿರುವ ಕುರುಗಳನ್ನ ಎತ್ತಲು ಹೋಗ್ತಾಳೆ. ಆದ್ರೆ ಸಗಣಿ ಮೇಲಿದ್ದ ಓತಿಕೇತವನ್ನ ನೋಡಿ ಮಾಮೂಲಿಯಾಗಿ ಬಾಯಿ ಬಡ್ಕೊಳ್ತಾ ಇಲ್ಲ. ಅಲ್ಲ, ಓತಿಕೇತ ತಾಗದೆ ಇದ್ದಾಗ್ಲೇ ಹೀಗೆ ಹಾರಾಡ್ತಿದ್ದಾಳೆ ಅಂದ್ರೆ ಸಡನ್ ಆಗಿ ಒಂದ್ ವೇಳೆ ಮೈ ಮೇಲ್ ಬಿದ್ರೆ ಪರಿಸ್ಥಿತಿ ಏನಾಗ್ಬೇಡ. ಕ್ಲಾಸ್ ರೂಮ್ ನಲ್ಲಿ ಯಾರು ಇಲ್ಲದೆ ಇರೋದನ್ನ ನೋಡಿ ಹಸುವಿನಲ್ಲಿರುವ ಸ್ನೇಕ್ ರಾಜ ಮತ್ತು ಪರಿ ಕ್ಲಾಸ್ ರೂಮ್ ನಲ್ಲ ಎಂತಹ ಪ್ರೀತಿ ಮಾಡ್ತಿದ್ದಾರೆ ನೋಡಿ. ಹುಡುಗರೆಲ್ಲ ಲ್ಯಾಬ್ ನಲ್ಲಿ ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ, ಇವರೇನೋ ಇನ್ಯಾವುದೋ ಮೂಡ್ ನಲ್ಲಿದ್ದಾರೆ. ಮದುವೆಯಲ್ಲಿ ಪ್ರತಾಪ ತೋರಿಸಲು ಬಂದ ಪರಿ ವಿಡಿಯೋ ತೆಗೆದು ವೈರಲ್ ಆಗೋಣ ಅನ್ಕೊಂಡ್ಲು. ಆದ್ರೆ ಬ್ಯಾಕ್ ಸೈಡ್ ಬಾಕ್ಸ್ ಗಳು ಬ್ಲಾಸ್ಟ್ ಆಗ್ಬಿಟ್ವು. ಪಬ್ಲಿಕ್ ನಲ್ಲಿ ಲೆವೆಲ್ ಮಾಡೋಣ ಅನ್ಕೊಂಡ್ರೆ ಮಾನವೆಲ್ಲ ಹೋಯ್ತು. ಮೊದಲ ಬಾರಿಗೆ ಸ್ಕೂಟಿ ಓಡಿಸ್ತಿರುವ ಮೇಡಮ್ ಸ್ಕೂಟಿಯನ್ನಂತೂ ಸ್ಟಾರ್ಟ್ ಮಾಡ್ಕೊಂಡ್ಲು. ಆದ್ರೆ ಇದು ಮುಂದಕ್ಕೆ ಚಲಿಸುತ್ತಿಲ್ಲ. ಕಾರಣ ತಿಳಿದ್ಮೇಲಂತೂ ಪಾಪಕಿ ಪರಿ ಕೋಮಾಗೆ ಹೊರಟೋಗ್ತಾಳೆ. ರಬ್ಬರ್ ಹಗ್ಗದಿಂದ ಬಾ ಟಗಫರ್ ಆಡೋಣ ಅಂದ ತಕ್ಷಣ ಹುಡುಗ ಯೋಚಿಸದೆ ಆಟಕ್ಕೆ ಇಳಿತಾನೆ. ಆದ್ರೆ ಹುಡುಗಿ ಮಾಡಿದ ತೀಟ ಕೆಲ್ಸಕ್ಕೆ ಗುರುಗಳಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ಆದ್ರೆ ಅಣ್ಣ ಒಂದ್ ವೇಳೆ ತಪ್ಪಾಗಿ ಈ ಕಡೆ ತಿರುಗಿದ್ರೆ ಬಲ್ಬ್ ಬ್ಲಾಸ್ಟ್ ಆಗ್ತಾ ಇತ್ತು. ಪದ್ಧತಿಯಾಗಿ ಮದುವೆ ಆಗುತ್ತಿರುವ ಪರಿ ಫೋಟೋಗಳಿಗೂ ಪದ್ಧತಿಯಾಗಿ ಪೋಸ್ ಕೊಡ್ತಿರ್ತಾಳೆ. ಅಷ್ಟರಲ್ಲೇ ಮಾನವನ್ನು ಕೂಡ ಕಳ್ಕೊತಾಳೆ. ಅಮ್ಮೋ, ಹುಡುಗಿಗೆ ಅದ್ಭುತವಾದ ಅಭ್ಯಾಸಗಳು ಕೂಡ ಇವೆಯಲ್ವೇ. ಟೋಲ್ಗೇಟ್ ಹತ್ತಿರ ಟ್ರಕ್ ನಿಲ್ಸಿರುವ ವೈಯಾರಿ ಸ್ಪೆಷಲ್ ಸರ್ವಿಸ್ ಪ್ರೊವೈಡ್ ಮಾಡಿದ್ದಕ್ಕಾಗಿ ಟ್ರಕ್ ಡ್ರೈವರ್ ನಿಂದ ಟೋಲ್ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾಳೆ. ಹಾಗೆ ಸರ್ವಿಸ್ 24/7 ಲಭ್ಯವಿರುತ್ತೆ ಎಂದು ಅವನಿಗೆ ಆಫರ್ ಕೂಡ ಕೊಡ್ತಿದ್ದಾಳೆ. ಕೆಲಸದ ಮೇಲೆ ಹೋಗ್ತಿರುವ ಅಣ್ಣ ಅದೃಷ್ಟ ಚೆನ್ನಾಗಿದೆ ಎಂದು ಹುಡುಗಿಯ ಕಡೆ ನೋಡ್ತಾನೆ, ಹಾಗೆ ನಗ್ತಾನೆ. ಅಷ್ಟೇ, ಆ ಅದೃಷ್ಟ ಕೊಂಚ ದುರಾದೃಷ್ಟವಾಗಿ ಬದಲಾಗುತ್ತೆ. ಆದ್ದರಿಂದ ಡಿಪ್ರೆಷನ್ ಅಲ್ಲಿರುವ ಪರಿ ಭೀಕರವಾಗಿ ದೆವ್ವ ನಕ್ಕಂತೆ ನಗ್ತಿರ್ತಾಳೆ. ಗಂಡನನ್ನ ಕೆಲಸದವನಂತೆ ಬಳಸ್ಕೊಳ್ತಾ ಇರುವ ಹೆಂಡತಿ ಗಂಡನ ಮೇಲೆ ಪ್ರ್ಯಾಂಕ್ ಮಾಡೋಣ ಅನ್ಕೊಂಡ್ಲು. ಆದ್ರೆ ಗಂಡನೇ ಹೆಂಡತಿಗೆ ಧೂಳೆಬ್ಬಿಸ್ದ. ಪೋಷಕರು ಮನೆಯಲ್ಲಿ ಇಲ್ಲವೆಂದು ಇದೇ ಒಳ್ಳೆಯ ಸಮಯ ಅಂದ್ಕೊಂಡು ಈ ಕೆಟ್ಟ ಬುದ್ಧಿಯ ಪರಿ ಬಾಯ್ ಫ್ರೆಂಡ್ ಅನ್ನ ಮನೆಗೆ ಕರೆಸ್ಕೊಂಡು ಇನ್ಮೇಲೆ ಏನ್ ಮಾಡ್ಕೊಳ್ತೀಯ ಮಾಡಿಕೋ, ಎಲ್ಲವೂ ನಿನ್ನಿಷ್ಟ ಎಂದು ಬಂಪರ್ ಆಫರ್ ನೀಡ್ತಾಳೆ. ಮನೆಯಲ್ಲೇ ಜಿಮ್ ಮಾಡುತ್ತಿರುವ ಜಿಗೇಲ್ ರಾಣಿ ಇವತ್ತು ತನ್ನ ಶಕ್ತಿ ಏನೆಂದು ತೋರಿಸಬೇಕೆಂದು ಅನ್ಕೊಳ್ತಾಳೆ. ಬಟ್ ಜಿರಳೆಯನ್ನ ನೋಡಿ ಗಡ ಗಡ ನಡಗಿ ಹೋದ್ಲು.
ಮದುವೆಯಾಗುವ ಸಮಯದಲ್ಲಿ ಹುಡುಗಿ ಹೇಗಿದ್ದಳು ಎಂದರೆ ಹಬ್ಬ ಸೂಪರ್ ಜಂಪರ್ ಮೇ ಬಂಪರ್ ಅನ್ನೋ ಹಾಗಿತ್ತು. ಆದ್ರೆ ಈಗ ನೋಡಿ ಈ ಜಿಮ್ ಸೆಂಟರ್ ನಲ್ಲಿ ಈಗ ಜಿಗೇಲ್ ರಾಣಿ ಯಾವಾಗ ಜಾಯಿನ್ ಆದ್ಲೋ ಅಂದಿನಿಂದ ಜನರು ಜಾಯಿನ್ ಆಗೋದು ವಿಪರೀತವಾಗಿ ಹೆಚ್ಚಾಗ್ತಿದೆ. ಆದ್ದರಿಂದ ಜಿಮ್ ಸೆಂಟರ್ ಓನರ್ಗಂತೂ ದುಡ್ಡು. ಮನೆ ಮುಂದೆ ಸಾವಿನ ಟಮಟೆ ಹೊಡೆಯುತ್ತಿರುವಾಗ ಆ ಆಂಟಿಯನ್ನ ನೋಡಿ ಒಂದು ಕಡೆ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ, ಇನ್ನೊಂದ್ ಕಡೆ ಬೇರೆಯದೇ ಲೆವೆಲ್ ನಲ್ಲಿ ಒಳಗೆ ಎಂಜಾಯ್ ಮಾಡ್ತಿದ್ದಾಳೆ. ಹೀಗೆ ಸಾವಿನ ಹತ್ತಿರ ಬಂದು ಪೈಶಾಚಿಕ ಆನಂದ ಪಡೆಯುವ ಮಹಿಳೆಯರು ಪ್ರತಿಯೊಂದು ಊರಲ್ಲೂ ಕಾಣಿಸ್ತಾರೆ ನಮ್ಗೆ. ಇದು ನಿಜ ತಾನೆ ಫ್ರೆಂಡ್ಸ್? ಹೆಂಡತಿರೋ ಅಂದ್ಮೇಲೆ ಮುನ್ಸ್ಕೊಳ್ತಾರೆ, ಗುಣಗ್ತಾರೆ, ಸಾಧ್ಯವಾದ್ರೆ ವಾದಿಸ್ತಾರೆ ಕೂಡ. ಅದಕ್ಕೆ ಹೀಗೆ ಕೆನ್ನೆಗೆ ಹೊಡಿಬೇಕಾ ಹೇಳಿ? ತಪ್ಪಲ್ವಾ? ತಪ್ಪು ತುಂಬಾನೇ ದೊಡ್ಡ ತಪ್ಪು. ಇದೇನು ಗುರು, ಇವನು ಕೂಡ ಹೊಡೆದಾಕಿದಾಳಲ್ಲ. ಸಾಸ್ ಡಬ್ಬಿಯನ್ನ ಕೈಯಲ್ಲಿ ಹಿಡಿದು ಹೆಲಿಕಾಪ್ಟರ್ ತರ ಹೈ ಸ್ಪೀಡ್ ನಲ್ಲಿ ತಿರುಗಿಸ್ತಾ ಇದ್ದಾಳೆ ಈ ಹೀರೋಯಿನ್ ಮೇಡಮ್. ಆದ್ರೆ ಸಾಸ್ ಡಬ್ಬಿಯಿಂದ ಸ್ವಲ್ಪವೂ ಸಾಸ್ ಹೊರಗೆ ಬರ್ಲಿಲ್ಲ. ಅದನ್ನ ನೋಡಿ ಆಶ್ಚರ್ಯಪಟ್ಟ ಈ ಚಿಕ್ಕ ಹುಡುಗಿ ಸಾಸ್ ಡಬ್ಬಿಯನ್ನ ಕೈಯಲ್ಲಿ ಹಿಡಿದು ಅವಳು ಕೂಡ ಸರಸರ ತಿರುಗಿಸ್ತಾಳೆ. ಈ ಮೇಡಮ್ಗೆ ಡ್ಯಾನ್ಸ್ ಮಾಡಲು ದುನಿಯಾದಲ್ಲಿ ಜಾಗವೇ ಸಿಗ್ಲಿಲ್ವೋ ಏನೋ. ಹೋಗಿ ಕುದುರೆ ಪಕ್ಕದಲ್ಲಿ ನಿಂತು ಹೆಮ್ಮೆಯಿಂದ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆದ್ರೆ ರೊಚ್ಚಿಗೆದ್ದ ಕುದುರೆ ಏನ್ ಮಾಡ್ತು ನೋಡಿ. ಐಫೋನ್ ತಗೊಂಡ ಐಶು ಬೇಬಿ ವಾಟರ್ ಪ್ರೂಫ್ ಇದೆ ಎಂದು ಬೇರೆ ಲೆವೆಲ್ ನಲ್ಲಿ ನೀರ್ನೆಲ್ಲ ಹಾಕಿ ಅವಳ ಫೋನ್ ಅನ್ನ ತೊಳಿತಾ ಇರ್ತಾಳೆ. ಆದ್ರೆ ಪಕ್ಕದಲ್ಲಿ ಇದ್ದ ತಾಯಿ ಅವಳ ಹತ್ರ ಬಂದು ಅವಳ ಚರ್ಮವನ್ನ ಸುಲ್ದಾಕ್ತಾಳೆ. ವಿಡಿಯೋಗಾಗಿ ಎಂದು ಹೇಳಿದ್ರು ಕೂಡ ಆಕೆ ಬಿಡೋದೇ ಇಲ್ಲ. ಒಳ್ಳೆಯ ಮೋಟಿವೇಶನ್ ಹಾಡ್ ಹಾಕೊಂಡು ಮಸ್ತ್ ಆಗಿ ಎಕ್ಸರ್ಸೈಸ್ ಮಾಡ್ತಿರುವ ಪರಿ ಸ್ವಲ್ಪವೇ ಕಾಲು ಎತ್ತಿದ ತಕ್ಷಣ ಕಾನ್ಫಿಡೆನ್ಸ್ ಬಂದ್ಬಿಡ್ತೋ ಏನೋ. ಸ್ಟ್ರೈಟ್ ಆಗಿ ನಿಲ್ಬೋದು ಅಂದ್ಕೊಂಡು ಅವಳು ಇನ್ನೂ ಟ್ರೈ ಮಾಡಿದ್ಲು. ಆದ್ರೆ ಬೆನ್ಮೂಳೆ ಮುರಿಸ್ಕೊಳ್ತಾಳೆ. ಬೆಳಗಿನ ಜಾವ ರಂಗೋಲಿ ಹಾಕುತ್ತಿರುವ ಮೇಡಮ್ ಗಂಡನ್ಗಿಂತ ರಂಗೋಲಿನೇ ಇಂಪಾರ್ಟೆಂಟ್ ಅಂದ್ಕೊಂಡ್ಲೋ ಏನೋ. ನೋಡಿ ಎಷ್ಟು ಚೆನ್ನಾಗಿ ಬಳಸ್ಕೊತಾ ಇದ್ದಾಳೆ. ಸೊಳ್ಳೆಗಳನ್ನ ಓಡಿಸಲು ಎಮ್ಮೆ ತನ್ನ ಬಾಲವನ್ನ ಬಳಸದಂತೆ ಮೇಡಮ್ ಇಲ್ಲಿ ಗಂಡನನ್ನ ಬಳಸ್ತಿದ್ದಾಳೆ. ಅಯ್ಯೋ, ಬೈಕ್ ಓಡಿಸ್ತಾ ಇರುವ ಅಂಕಲ್ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದಾನೋ ಏನೋ. ಬಂಗಾರ ಅಂತ ಹೆಂಡತಿ ಸಿಕ್ಕಿದಾಳೆ. ಬಲ ಕಡುವ ಬೂಸ್ಟ್ ಪೌಡರ್ ಅನ್ನ ಹೆಂಡತಿ ಚೆನ್ನಾಗಿ ಬೆರೆಸಿ ಜಜ್ಜಿ ಗಂಡನಿಗೆ ತುಂಬಾನೇ ಇಷ್ಟವಾಗಿ ತಿನ್ನಿಸ್ತಾ ಇದ್ದಾಳೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಟವಾಡುತ್ತಿದ್ದಾಗ ಅರ್ಜೆಂಟ್ ಅಲ್ಲಿದ್ದ ಪರಿ ಆಟ ಇನ್ನು ಸ್ಟಾರ್ಟ್ ಆಗೋ ಮುಂಚೆನೆ ಆಟಕ್ಕೆ ಶುಭಂ ಕಾರ್ಡ್ ಹಾಕ್ಬಿಡ್ತಾಳೆ. ಅಲ್ಲ, ಹೊಡೆದು ನಗ್ತಿದ್ದಾಳಲ್ಲ ಗುರು ಇವಳು. ಆತ್ಮ ರಕ್ಷಣೆಗೆ ಅಂತ ಈಕೆ ಫೋಲ್ಡಬಲ್ ಸ್ಟಿಕ್ ಅನ್ನ ಆರ್ಡರ್ ಮಾಡಿದ್ದಾಳೆ. ಬನ್ನಿ ಮತ್ತದು ಹೆಂಗೆ ಕೆಲಸ ಮಾಡುತ್ತಂತ ನೋಡೋಣ. ಅಲ್ಲ ಗುರು, ಮೊದ್ಲದು ಹೆಂಗ್ ವರ್ಕ್ ಆಗುತ್ತಂತ ನೋಡ್ಕೋಬೇಕಲ್ವಾ. ರೋಡ್ ಪೂರ್ತಿ ಖಾಲಿಯಾಗಿ ಇದೆ ಅಂತ ಅಂದ್ಕೊಂಡು ಈ ನಾಗಿಣಿ ರೀಲ್ಸ್ ಮಾಡಿ ಟ್ಯಾಲೆಂಟ್ ಅನ್ನ ತೋರಿಸ್ತಿದ್ದಾಳೆ. ಆದ್ರೆ ಈಕೆ ತೋರಿಸ್ತಾ ಇದ್ದ ಟ್ಯಾಲೆಂಟ್ ನಿಂದ ಪಾಪ ಆಕೆ ಕಾಲಲ್ಲಿರುವ ಮೆದುಳು ಡ್ಯಾಮೇಜ್ ಆಗ್ಬಿಡುತ್ತೆ. ಅಮೆರಿಕಾ ಪರಿ ತುಂಬಾನೇ ಸೀರಿಯಸ್ ಆಗಿ ಇಲ್ಲಿ ಇಂಟರ್ವ್ಯೂ ಅನ್ನ ಕೊಡ್ತಿದ್ದಾಳೆ. ತುಂಬಾನೇ ಆಶ್ಚರ್ಯವಾಗಿ ನೋಡ್ತಾ ಇರುವ ಈ ಅಂಕಲ್ ಅನ್ನು ನೋಡಿ ಅದನ್ನ ಗಮನಿಸಿದ ವೈಫ್ ಪಟ್ಟಶ ಹೆಡ್ ಶಾಟ್ ಹೊಡೆದೇ ಬಿಟ್ಲು. ಸ್ಕೂಟಿ ಡ್ರೈವ್ ಮಾಡೋದ್ರಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿರುವ ಈ ಪರಿ ಸ್ಕೂಟಿಯಲ್ಲಿ ಭರತನಾಟ್ಯ ಮಾಡ್ತಿದ್ದಾಳೆ ಗುರು. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಜಸ್ಟ್ ಎಂಟರ್ಟೈನ್ಮೆಂಟ್ ಗೋಸ್ಕರ ಮಾಡಿದ್ದೀನಿ ಅಷ್ಟೇ.